ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಶಾಸಕರು ಹಾಗೂ ಗಣ್ಯರು ಪುಷ್ಪನಮನ ಸಲ್ಲಿಸುವ ಮೂಲಕ ನಾಡಪ್ರಭು ಕೆಂಪೇಗೌಡರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಜನಪರ ಆಡಳಿತ ಸ್ಮರಣೀಯ. ನಾಡಿನ ಪ್ರತಿಯೊಬ್ಬ ಪ್ರಜೆ ಸ್ಮರಿಸುವ ಅಪ್ರತಿಮ ಗುಣವುಳ್ಳ ಮೌಲ್ಯಾಧಾರಿತ ವ್ಯಕ್ತಿತ್ವವುಳ್ಳ ಕೆಂಪೇಗೌಡರು ಎಂದಿಗೂ ಚಿರಸ್ಥಾಯಿಯಾಗಿರಲು ಅವರ ಆದರ್ಶಗಳನ್ನು ಪಾಲಿಸಬೇಕು ಅಂತ ಕರೆ ನೀಡಿದರು. ಕೆಂಪೇಗೌಡರ ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂ.ಎ. ನಾಗರಾಜ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಎಂದಿಗೂ ಒಂದು ಜಾತಿ, ಧರ್ಮ, ವರ್ಗಕ್ಕೆ ಸೀಮಿತವಾಗದೆ ಸರ್ವರಿಗೂ ಜನಪರ ಆಡಳಿತವನ್ನ ನೀಡಿದ್ದಾರೆ. ಜೂನ್ 30ರಂದು ಶಂಭುನಾಥ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕೆಂಪೇಗೌಡರ ಜಯಂತಿ ಆಚರಿಸ್ತಾ ಇದ್ದು, ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ತಿಳಿಸಿದರು. ವರದಿ ಗಣೇಶ್, ಬೇಲೂರು. 516ನೇ ವರ್ಷದ ಜನ್ಮ ಶುಭಾಶಯವನ್ನು ಕೋರ್ತಾ, ವಿಶೇಷವಾಗಿ ನಾಡನ್ನು ಕಟ್ಟದಂತಹ ಇವತ್ತು ರಾಜಧಾನಿ ಈ ಮಟ್ಟಕ್ಕೆ ದೇಶವನ್ನು ಗುರುತಿಸ್ತಕ್ಕಂಥ ಕರ್ನಾಟಕ ಬೆಳೆದಿದೆ ಅಂದರೆ ಇದಕ್ಕೆ ಕೆಂಪೇಗೌಡರ ಒಂದು ಸಾಧನೆ ಅತ್ಯಗತ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಇವತ್ತು 516ನೇ ಕೆಂಪೇಗೌಡ ಜಯಂತಿಯನ್ನು ನಾವು ಬೇಲೂರಿನಲ್ಲಿ ಸಾಂಪ್ರದಾಯಿಕವಾಗಿ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಬೇಲೂರಿನ ಎಲ್ಲ ಸಂಘ ಸಂಸ್ಥೆಗಳು, ಕೆಂಪೇಗೌಡ ಹಿತರಕ್ಷಣಾ ಸಮಿತಿ, ಯುವ ಹಿತರಕ್ಷಣಾ ಸಮಿತಿ, ಮಹಿಳಾ ಸಮಿತಿ ಮತ್ತೆಲ್ಲ ಇವರು 30ನೇ ತಾರೀಕಿನಂದು ಈ ಒಂದು ಕೆಂಪೇಗೌಡ ಜಯಂತಿಯನ್ನು ಅದ್ಧೂರಿಯಾಗಿ ಶಂಭುನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬೇಲೂರಿನ ಎಲ್ಲ ಸಮಸ್ತ ನಾಗರಿಕರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಕ್ಕಂಥದ್ದು, ಈ ಕಾರ್ಯಕ್ರಮವನ್ನು 516ನೇ ವರ್ಷದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದನ್ನು ಸೋಮವಾರ 30ನೇ ತಾರೀಕು ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದಲ್ಲಿ 108 ಅಡಿ ಇವತ್ತು ದೇಶದಲ್ಲಿ ಮೆಚ್ಚುಗೆ ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣ ಅಂತಕ್ಕಂಥದ್ದನ್ನು ವಿಮಾನ ನಿಲ್ದಾಣವನ್ನು ಮಾಡಿರ್ತಕ್ಕಂಥದ್ದು. ಇದರ ದಿವ್ಯ ಸಾನ್ನಿಧ್ಯವನ್ನು ಅವತ್ತಿನ ಹಿಂದಿನ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರು ಇದನ್ನು ವಹಿಸಿಕೊಂಡು ಅವತ್ತಿನ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ ಏನು ಕೆಂಪೇಗೌಡ ಅಭಿವೃದ್ಧಿ ಇದನ್ನು ಮಾಡಿ ಒಂದು ಉತ್ತಮವಾದಂತಹ ಒಂದು ಇದನ್ನು ಕೊಟ್ಟಂಥ ಕೀರ್ತಿ ಅವರಿಗೆ ಸಲ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು 4 ಗಂಟೆಗೆ ನಿರ್ಮಲಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಸುಮಾರು 25 ಜನಕ್ಕೆ ರಾಜ್ಯ ಪ್ರಶಸ್ತಿಯನ್ನು 3 ಜನಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡುವುದರ ಮುಖಾಂತರ ಕೆಂಪೇಗೌಡರ ಸಾಧನೆಯನ್ನು ಎಲ್ಲರಿಗೂ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲೂ ಸಹ ಹಾಸನ ಜಿಲ್ಲೆಯಿಂದ 300-400 ಜನ ಆ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದಾರೆ. ಕೆಂಪೇಗೌಡರು ನಾಡ ಕಟ್ಟಿದ ಕೆಂಪೇಗೌಡರ ಹೆಸರನ್ನು ಅವರ ಹೆಸರಿನಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಸೇವೆಯನ್ನು ಮಾಡಿದಂತಹ ಇವತ್ತು ನಮ್ಮ ಡಾಕ್ಟರ್ ಮಮತಾ ಅಂದ್ಬಿಟ್ಟು ಸುಮಾರು 300 ಹೆರಿಗೆಯನ್ನು ಮಾಡಿದಂಥ ಮಹಿಳೆಯನ್ನು ಗುರುತಿಸ್ತಕ್ಕಂಥದ್ದು. ಅಂದರೆ ಕೆಂಪೇಗೌಡರ ರಾಜ್ಯ ಪ್ರಶಸ್ತಿಗೆ ಗುರುತಿಸಿ, ಅದರ ಜೊತೆಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಮನೋಹರ್ ಅಂತಕ್ಕಂಥ ನಮ್ಮ ಆತ್ಮೀಯ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಗುರುತಿಸಿ ಸುಮಾರು 28 ಜನಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ, 28 ಜನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ, 3 ಜನಕ್ಕೆ 28 ಜನಕ್ಕೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಇದರ ನೇತೃತ್ವವನ್ನು ಸನ್ಮಾನ್ಯ ಮಾಜಿ DCM ಆದಂಥ ಅಶ್ವಥ್ ನಾರಾಯಣ ಅವರು ವಹಿಸ್ಕೊಂಡಿದ್ದಾರೆ. ಇದು ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ನಮ್ಮಲ್ಲೆಲ್ಲ ಹೇಳಬೇಕಾಗಿದೆ, 30ನೇ ತಾರೀಕು ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಉದ್ದೇಶಗಳು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಗ್ರಾಮಗಳ ವಿಶ್ವದಲ್ಲಿ ಗುರುತಿಸುವಂತೆ IT ಕಂಪನಿಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಗುರುತಿಸುವಂತಹ ಮಾಡಿದಂತಹ ಬೆಂಗಳೂರು ನಿರ್ಮಾತೃ ಆದಂತಹ ಶ್ರೀ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಸಮಸ್ತರಿಗೂ ಕೋರ್ತಾ ಇದ್ದೀನಿ. ಜಯಂತ್ಯೋತ್ಸವದ ಬೇಲೂರಿನಲ್ಲಿ ಇವತ್ತು ಸ್ಟ್ಯಾಚ್ಯೂಗೆ ಮಾಲಾರ್ಪಣೆಯನ್ನು ಮಾಡಿದಂತಹ ನಿಮ್ಮೆಲ್ಲರ ಜನಪ್ರಿಯರಾದಂತಹ ಸುರೇಶಣ್ಣರವರೇ, ತಾಲೂಕು ದಂಡಾಧಿಕಾರಿಗಳ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಅದೇ ರೀತಿ ಒಕ್ಕಲಿಗ ಯುವ ವೇದಿಕೆ ಹಾಗೂ ಕೆಂಪೇಗೌಡ ವೇದಿಕೆ, ಕೆಂಪೇಗೌಡ ಯುವ ವೇದಿಕೆ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಎಲ್ರಿಗೂ ಇವತ್ತು ತಾಲೂಕಿನ ಜನತೆಗೆ 516ನೇ ಕೆಂಪೇಗೌಡ ಜಯಂತಿಯ ಶುಭಾಶಯವನ್ನು ಹೇಳ್ತಾ, ಏನು ಶಾಸಕರು ಹೇಳಿದ ಹಾಗೆ ಇವತ್ತು ತಾಲೂಕು
ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಇವತ್ತು ದೇಶದಾದ್ಯಂತ ರಾಜ್ಯದಾದ್ಯಂತ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋದರ ಜೊತೆಯಲ್ಲಿ ನಾವು ಕೂಡ ಸಾಂಕೇತಿಕವಾಗಿ ಮಾಲಾರ್ಪಣೆಯನ್ನು ಮಾಡಿ ಆಚರಣೆಯನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ತಾಲೂಕಿನಲ್ಲಿ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಸೋಮವಾರದ ಅದ್ದೂರಿ ಕಾರ್ಯಕ್ರಮಕ್ಕೆ ಮಳೆ ಸಹಕಾರ ಕೊಡುವುದು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.